ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪುತ್ತೂರಿನ ಯುವಕ ಬೆಂಗಳೂರು ಹೋಟೆಲ್ನಲ್ಲಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿವಾಳ ಪೊಲೀಸರಿಂದ ಯುವಕ ತಕ್ಷಿತ್ ಸಾವಿನ ಬಗ್ಗೆ ತನಿಖೆ ಆಗ್ತಾ ಇದೆ. ಗೆಳತಿಯೊಂದಿಗೆ ಬಂದಿದ್ದಂಥ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಆತನ ಸಾವು ಹಲವು ಅನುಮಾನಗಳನ್ನು ಹುಟ್ಟಿಹಾಕಿತ್ತು. ಫುಡ್ ಪಾಯ್ಸನ್, ಅತಿಯಾದ ಸಿಗರೇಟು ಸೇವನೆಯೇ ಸಾವಿಗೆ ಕಾರಣವಾ ಅಂತ ಹೇಳಿ ಅನುಮಾನ ವ್ಯಕ್ತವಾಗಿದೆ. ತಕ್ಷಿತ್ನ ಮೃತದೇಹ ಪತ್ತೆಯಾದಾಗ ರೂಮ್ನಲ್ಲಿ ಸಿಗರೇಟ್ ತುಂಡುಗಳು ಪತ್ತೆಯಾಗಿವೆ. ತಕ್ಷಿತ್ ಕುಟುಂಬದಲ್ಲಿ ಕೆಲವರಿಗೆ ಅಸ್ತಮಾ ಸಮಸ್ಯೆ ಇರುವ ಮಾಹಿತಿ ಇದೆ. ಅತಿಯಾದ ಸಿಗರೇಟ್ ಸೇವನೆಯಿಂದ ತಕ್ಷಿತ್ ಸಾವಿನ ಅನುಮಾನ ಈಗ ಸೃಷ್ಟಿಯಾಗಿದೆ. ಆದರೆ ಫುಡ್ನಿಂದ ಸಮಸ್ಯೆ ಆಗಿದ್ದರ ಬಗ್ಗೆ ತಕ್ಷಿತ್ ಗೆಳತಿಯ ಹೇಳಿಕೆ ಕೊಟ್ಟಿದ್ದಾರೆ. ಗೆಳತಿಯೊಂದಿಗೆ ಬಂದಿದ್ದಂಥ ತಕ್ಷಿತ್ ಹೋಟೆಲ್ನಲ್ಲಿ ಮೃತಪಟ್ಟ. ಆತ ಪುತ್ತೂರಿನ ಮೂಲದ ಯುವಕ. ತಕ್ಷಿತ್ನ ಸಾವಿನ ರಹಸ್ಯ ನೋಡಿ, ಹೋಟೆಲ್ಗೆ ಬರುವಂಥ ಮತ್ತು ಹೋಟೆಲ್ನಲ್ಲಿ ಎಂಟ್ರಿ ಆಗುವಂಥ ದೃಶ್ಯಾವಳಿಗಳು CCTVಯಲ್ಲಿ ಸಿಗ್ತಾ ಇವೆ. ಒಬ್ಬ ಯುವತಿಯ ಜೊತೆ ಆ ಯುವಕ ಹೋಟೆಲ್ಗೆ ಬಂದಿರೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಅನುಮಾನಾಸ್ಪದವಾಗಿ ಆತ ಸಾವನ್ನಪ್ಪಿದ್ದಾನೆ. ಯುವತಿ ಕೊಠಡಿಗೆ ಬಂದಿದ್ದಾರೆ. ಆ ಕೊಠಡಿಯಲ್ಲಿ ಅವನು ಪ್ರಾಣವನ್ನು ಬಿಟ್ಟಿದ್ದಾನೆ. ಫುಡ್ ಪಾಯ್ಸನ್ ಆಗಿರಬಹುದು ಅಂತೇಳಿ ಜೊತೆಗಿದ್ದಂಥ ಯುವತಿ ಹೇಳ್ತಾ ಇದ್ದಾಳೆ. ಬಟ್ ಅಲ್ಲಿಗೆ ಯಾರ ಹೇಳಿಕೆ ಸರಿ, ಯಾರ ತಪ್ಪು, ಈ ಸಾವಿನ ಹಿಂದೆ ಇರುವಂಥ ಕಾರಣಗಳೇನು, ಈ ಸಾವು ಯಾಕಾಗಿ ನಡೀತು, ಎಲ್ಲವನ್ನು ಕೂಡ ಪೊಲೀಸರು ಈಗ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರಿಂದ ತಕ್ಷಿತ್ ಗೆಳತಿ ಮತ್ತು ಹೋಟೆಲ್ ಸಿಬ್ಬಂದಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. 17ರಂದು ಮಧ್ಯಾಹ್ನ ಆನ್ಲೈನ್ನಿಂದ ಫುಡ್ಡನ್ನು ಆರ್ಡರ್ ಮಾಡಿದ್ದ ಇಬ್ಬರು 17ರಂದು ರೈಸ್ ಇನ್ ರೆಸ್ಟೋರೆಂಟ್ ಎಂಬ ಹೋಟೆಲ್ನಿಂದ ಚಿಕನ್ ರೈಸನ್ನು ತರಿಸಿದ್ರು. ಈ ವೇಳೆ ಇಬ್ಬರಿಗೂ ಆರೋಗ್ಯ ಕೆಟ್ಟಿದೆ, ಇಬ್ಬರೂ ವಾಮಿಟ್ ಮಾಡಿದ್ವಿ, ಹೀಗಾಗಿ ಮಾತ್ರೆಯನ್ನು ತೆಗೆದುಕೊಂಡಿದ್ವಿ. ಆರೋಗ್ಯ ಸಮಸ್ಯೆಯಿಂದ ಯುವತಿ ಊರಿಗೆ ಹೊರಟಿದ್ಲು. ತಾನು ಕೂಡ ಸಂಬಂಧಿಕರ ಮನೆಗೆ ಹೋಗೋದಾಗಿ ರಕ್ಷಿತ್ ತಿಳಿಸಿದ್ದ. ರಾತ್ರಿ ಮತ್ತೆ ಯುವತಿಗೆ ಕರೆ ಮಾಡಿ ಲಾಡ್ಜ್ನಲ್ಲೇ ಉಳಿಯೋದಾಗಿ ಹೇಳಿದ್ದ. ಲಾಡ್ಜ್ ಬಿಲ್ ಮತ್ತು ರಾತ್ರಿ ಊಟದ ದುಡ್ಡನ್ನು ಪೇ ಮಾಡಲಿಕ್ಕೆ ಯುವತಿಗೆ ಹೇಳಿದ್ದ. ನೋಡಿ, ತಾವು ಉಳಿದುಕೊಂಡಿದ್ದಂಥ ರೂಮಿನ ಬಿಲ್ಲನ್ನು ಆ ಯುವತಿಯಿಂದಲೇ ಪೇ ಮಾಡಿಸಿದ್ದಾನೆ. ಮಾತ್ರವಲ್ಲದೆ ಎಕ್ಸ್ಟೆಂಡ್ ಮಾಡ್ಕೋತೀನಿ ನಾನು, ಇದೇ ರೂಮ್ನಲ್ಲಿ ಉಳ್ಕೊಳ್ತೀನಿ ನಾನು ಅಂಥೇಳಿ ಉಳ್ಕೊಂಡಿದ್ದ. ಯುವತಿ ಅಲ್ಲಿಂದ ತೆರಳಿದ್ಲು. ಆದರೆ ಅಲ್ಲಿ ಉಳಿದುಕೊಂಡಂಥ ಯುವಕ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಅದಕ್ಕೆ ಕಾರಣ ಏನು? ಯುವತಿ ಅಲ್ಲಿಂದ ಹೋದ ನಂತರದಲ್ಲಿ ಆಗಿದ್ದಾದರೂ ಏನು ಅನ್ನುವ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಬಿಲ್ ಪೇ ಮಾಡಿ ರಾತ್ರಿ 10 ಗಂಟೆಗೆ ರಕ್ಷಿತ್ ಜೊತೆ ಮಾತನಾಡಿದ್ಲು ಯುವತಿ. ಬೆಳಗ್ಗೆ ಮತ್ತೆ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಲಿಲ್ಲ ತಕ್ಷಿತ್. ಬಿಲ್ ಪೇ ಮಾಡಿ ರಾತ್ರಿ 10 ಗಂಟೆಗೆ ತಕ್ಷಿತ್ ಜೊತೆ ಮಾತನಾಡಿದ್ಲು. ನಾನು ಬಿಲ್ ಪೇ ಮಾಡಿದ್ದೀನಿ ಅಂತ ಹೇಳಿ ಓಕೆ ಅಂತ ಹೇಳಿ ಲಾಡ್ಜ್ನಲ್ಲೇ ಉಳಿದುಕೊಂಡಂಥ ಯುವಕ ಬೆಳಿಗ್ಗೆ ಎದ್ದು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಿಲ್ಲ. ಹೀಗಾಗಿ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂಥೇಳಿ ಪದೇ ಫೋನ್ ಮಾಡಿದ್ದಂಥ ಗೆಳತಿ ಲಾಡ್ಜ್ನ ರಿಸೆಪ್ಷನ್ಗೆ ಫೋನ್ ಮಾಡಿದ್ರು. ಈ ವೇಳೆ ಲಾಡ್ಜ್ನವರು ಡೋರ್ ತೆಗೆದಾಗ ತಕ್ಷಿತ್ ಮೃತಪಟ್ಟಿರೋದು ಬೆಳಕಿಗೆ ಬಂದಿದೆ. ಫುಡ್ನಿಂದ ಸಮಸ್ಯೆ ಆಗಿತ್ತು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಕ್ಷಿತ್ನ ಗೆಳತಿ. ಈ ಹಿನ್ನೆಲೆ ಹೋಟೆಲ್ ಸಿಬ್ಬಂದಿಯನ್ನು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದೇ ಫುಡ್ಡನ್ನು 100ಕ್ಕೂ ಹೆಚ್ಚು ಜನರಿಗೆ ಕೊಟ್ಟಿದ್ದೇವೆ, ಆದರೆ ಅವರಿಂದ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಿಲ್ಲ. ಈ ಯುವಕನಿಗೆ ಮಾತ್ರ ಸಾವಿನವರೆಗೂ ಆ ಊಟ ಕಾರಣವಾಯಿತಾ ಅಂತ ಹೇಳಿ ಊಟ ಪೂರೈಸಿದ್ದಂಥ, ಆನ್ಲೈನ್ ಮೂಲಕ ಊಟವನ್ನು ಪೂರೈಸಿದ್ದಂಥ ರೈಸ್ ಇನ್ ಹೋಟೆಲ್ ಹೇಳ್ತಾ ಇದೆ. ಈಗ ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಇದೊಂದು ಆಕಸ್ಮಿಕ ಘಟನೆಯ ಅಥವಾ ಉದ್ದೇಶಪೂರ್ವಕವಾಗಿ ನಡೆದಂಥ ಕೊಲೆನ? ಆ ಯುವತಿ ಮತ್ತು ತಕ್ಷಿತ್ಗೆ ಎಷ್ಟು ವರ್ಷಗಳ ಸಂಬಂಧ? ಇವರಿಬ್ಬರ ನಡುವಣ ಸಂಬಂಧ ಎಂಥದ್ದು? ಯಾಕಾಗಿ ಅವರಿಬ್ಬರು ಲಾಡ್ಜ್ಗೆ ಹೋಗಿದ್ದರು, ಉಳಿದುಕೊಂಡಿದ್ದರು? ಆನಂತರದಲ್ಲಿ ಲಾಡ್ಜನ್ನು ತೆರವುಗೊಳಿಸಿ ಹೋಗಬೇಕಾಗಿದ್ದಂಥ ತಕ್ಷಿತ್ ಮತ್ತೆ ವಾಪಸ್ ಬಂದು ಸ್ಟೇ ಮಾಡಿದ್ದು ಯಾಕೆ? ಸ್ಟೇ ಮಾಡಿದಂಥ ಸಂದರ್ಭದಲ್ಲಿ ಅವನೊಬ್ಬನೇ ಇದ್ದ ಅಥವಾ ಇನ್ಯಾರಾದರೂ ವ್ಯಕ್ತಿಗಳು ಬಂದು ಮೀಟ್ ಮಾಡಿದ್ರ? ಹೀಗೆ ಹಲವು ಅನುಮಾನಗಳು ಪೊಲೀಸರನ್ನು ಕಾಡ್ತಾ ಇವೆ.
ಫುಡ್ ಇನ್ಸ್ಪೆಕ್ಟರ್ ಮುಖಾಂತರ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಸಿದ್ದಾರೆ ಪೊಲೀಸರು. ಆಹಾರದ ಗುಣಮಟ್ಟದ ಬಗ್ಗೆಯೂ ಕೂಡ ಫುಡ್ ಇನ್ಸ್ಪೆಕ್ಟರ್ ಅವರಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರು ತೆಗೆದುಕೊಂಡಿರುವ ಮಾತ್ರೆಯಿಂದ ಸಮಸ್ಯೆ ಆಗಿಲ್ಲ ಎಂಬ ಮಾಹಿತಿ ಇದೆ. ಫುಡ್ ಇನ್ಸ್ಪೆಕ್ಟರ್ ವರದಿ ಕೂಡ ಈಗ ಕಾಯ್ತಾ ಇದ್ದಾರೆ. FSL ವರದಿ ಬರಬೇಕಾಗಿದೆ, ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಬರಬೇಕಾಗಿದೆ. ಅಸಲಿ ಕಾರಣ ಏನು? ಆ ಯುವಕನ ಸಾವಿಗೆ ಅಸಲಿ ಕಾರಣ ಏನು? ಫುಡ್ ಪಾಯ್ಸನ್ ಆಗಿದ್ದರೆ ಆಹಾರವನ್ನು ಪೂರೈಸಿದಂಥ ಆ 100 ಜನರಿಗೂ ಕೂಡ ಸಮಸ್ಯೆ ಆಗಬೇಕಾಗಿತ್ತು. ಅಟ್ಲೀಸ್ಟ್ ವಾಂತಿ ಭೇದಿನಾದರೂ ಆಗಬೇಕಾಗಿತ್ತು. ಯಾವುದೇ ರೀತಿಯ ಸಮಸ್ಯೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿ ಆನ್ಲೈನ್ ಮೂಲಕ ಊಟವನ್ನು ಕಳಿಸಿದ್ದಂಥ ಹೋಟೆಲ್ನವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ FSL ವರದಿ ಕೂಡ ಬರಬೇಕಾಗಿದೆ. ನಾನು ಹೇಳಿದ್ನಲ್ಲ ಆಗ, ರೂಮಿಗೆ ಯಾರು ಬಂದಿದ್ದರು, ಏನು ಎತ್ತ, ಆ ಬೆರಳಚ್ಚು ಯಾರ್ಯಾರೆಲ್ಲ ಇದ್ದಾವೆ ಅದನ್ನೆಲ್ಲ ಕೂಡ ಚೆಕ್ ಮಾಡಬೇಕಾಗಿದೆ. ಇದರ ಮಧ್ಯೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರದಲ್ಲಿ ಒಂದು ಸ್ಪಷ್ಟ ಮಾಹಿತಿ, ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾವ ಕಾರಣಕ್ಕಾಗಿ ನಡೆದಿದೆ ಎನ್ನುವ ಅಂಶಗಳು ಬಯಲಾಗುತ್ತೆ.